ನಮಸ್ತೆ. ನಮಸ್ತೆ ಅಕ್ಕ. ನಿಮ್ಮ ಹೆಸರೇನು? ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತ. ಮಲ್ಲಿಕಾರ್ಜುನ್ ಅವರೇ, ನೀವು ಯಾವ ಊರವರು, ಎಲ್ಲಿಂದ ಬಂದಿರೋದು? ನಮ್ಮೂರು ರಾಯಚೂರಲ್ಲಿ ಹಳ್ಳಿ ತಲಮಾರಿ ಅಂತ, ಅಲ್ಲಿಂದ ಬಂದಿರೋದು. ಏನು ಮಾಡ್ಕೊಂಡಿದ್ದೀರಾ? ನಂದು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿದೆ. ಈಗ BEd ಮಾಡ್ತಿದ್ದೀನಿ, B.Ed ಟೀಚರ್ ಟ್ರೈನಿಂಗ್. B.Ed ಮಾಡ್ತಿದ್ದೀರಾ? ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಏನು? ಫ್ಯೂಚರ್ ಪ್ಲ್ಯಾನ್ಸ್ ಅಂದರೆ ನಾನು ಟೀಚರ್ ಆಗಬೇಕಂತಿದ್ದೀನಿ. B.Ed ಮುಗಿದ್ಮೇಲೆ MA ಮಾಡಿ PhDಗೆ ಟ್ರೈ ಮಾಡ್ಬೇಕಂತ ಮಾಡಿರ್ತಿದ್ದೀನಿ. ವೆರಿ ಗುಡ್, ಆಲ್ ದಿ ಬೆಸ್ಟ್ ನಿಮಗೆ. ಅವೇಕ್ ಸಂಸ್ಥೆಗೆ ಬಂದು ನಿಮಗೆ ಹೇಗೆ ಅನಿಸುತ್ತೆ? ಅವೇಕ್ ಸಂಸ್ಥೆ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಗುರುದಾಸ್ ಸರ್ ಆಗಲಿ ಮತ್ತು ಅನಿತಾ ಮ್ಯಾಮ್ ಆಗಲಿ ತುಂಬ ತಂದೆ ತಾಯಿ ಅಂತಲೂ ಹೇಳ್ಬೋದು ನಾನು. ಯಾಕಂದರೆ ಅಷ್ಟೊಂದು ಹಚ್ಕೊಂಡಿದ್ದೀನಿ. ಏನೇ ಹೇಳಿದ್ರು, ಏನೇ ಕೇಳಿದ್ರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಎಲ್ಲರಿಗೂ ಸಪೋರ್ಟ್ ನೀಡ್ತಾರೆ. ನಾವು ಹಿಂಗೆ ಓದ್ತಿದ್ದೀವಿ ಅಂದರೆ ನಿಮ್ಗೆ ಏನು ಬುಕ್ಸ್ ಬೇಕು, ಏನಾದರೂ ದುಡ್ಡು ಬೇಕಾ ಅಥವಾ ಏನೇ ಆದ್ರೂ ಎನಿ ಕಂಡೀಷನಲ್ಲಿ ತಂದು ಕೊಡ್ತಾರೆ ಅವರು. ಅಷ್ಟೊಂದು ಚೆನ್ನಾಗಿ ಇದು ಮಾಡಿದ್ದೀನಿ. ಹಾಸ್ಟೆಲ್ ಬಗ್ಗೆ ಹೇಳ್ಬೇಕಂದ್ರೆ ಫುಡ್ ಎಲ್ಲ ಚೆನ್ನಾಗಿದೆ, ಕ್ಲೀನ್ ಇರುತ್ತೆ. ಆಮೇಲೆ ನಿಮ್ಮ ಓದು ಬರಹಕ್ಕೆ ಹೇಗೆ ಸಹಾಯ ಆಗಿದೆ? ಓದು ಬರಹ ಅಂದರೆ ನಮ್ಮ ಹತ್ರ ಒಂದು ಹಾಸ್ಟೆಲಲ್ಲಿ ಪ್ರಿಂಟರ್ ಇದೆ. ಇದು ಪ್ರಿಂಟರು ನಮ್ಗೇನಾದರೂ ನೋಟ್ಸ್ ಬೇಕಿದ್ರೆ ಪ್ರಿಂಟರಲ್ಲಿ ಇದು ಮಾಡ್ತಾರೆ, ಪ್ರಿಂಟ್ ಮಾಡಿ ಕೊಡ್ತಾರೆ. ನಾವೇನಾದರೂ PDF ಅಥವಾ ಬುಕ್ಸು ನಾವು ಜಸ್ಟ್ ಹೇಳಿದರೆ ಸಾಕು. ಎಜುಕೇಷನ್ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ತುಂಬ ಸಹಾಯ ಮಾಡ್ತಾರೆ. ನಾವೇನಾದರೂ ಇದೇ ಕಾಲೇಜ್ ಬೇಕಂದರೆ ಅದೇ ಕಾಲೇಜೇ ಅವರು ಒಂದು ಸತಿ ವಿಸಿಟ್ ಮಾಡ್ತಾರೆ. ಅಲ್ಲೆಲ್ಲ ಸೌಲಭ್ಯ ಹೆಂಗಿದೆ ನಮಗೆ ಅಂದರೆ ಓಡಾಡೋಕ್ಕೆಲ್ಲ ಈಸಿ ಇದೆಯಾ ಅಂಥೇಳಿ ತಿಳ್ಕೊಂಡು ಅವ್ರಿಗೆ ಅದು ಫೀಸ್ದು ಎಷ್ಟಾಗುತ್ತೆ ಆ ಫೀಸ್ದೆಲ್ಲ ಅವರೇ ಕಟ್ತಾರೆ. ಆಮೇಲೆ ಅದರಲ್ಲೇ ನಮ್ಮ ಜಾಯಿನ್ ಮಾಡಿಸ್ತಾರೆ. ಅವರೇ ಖುದ್ದಾಗಿ ಬಂದು ಅವರೇ ಜಾಯಿನ್ ಮಾಡಿಸ್ತಾರೆ. ಆಮೇಲೆ ಬುಕ್ಸ್ ಫೆಸಿಲಿಟೀಸ್ ಎಲ್ಲ ಪ್ರಿಂಟರ್ ಇದೆ, ಬ್ರೈಲ್ ಪ್ರಿಂಟರು. ಬ್ರೈಲ್ ಮುಖಾಂತರ ಅದು ನಮಗೆ ಪ್ರಿಂಟ್ ಮಾಡಿ ಓದೋಕ್ಕೆ ಸಹಾಯ ಆಗುತ್ತೆ. ಆಮೇಲೆ ಇಲ್ಲಿನ ಹಾಸ್ಟೆಲ್ ಫೆಸಿಲಿಟಿಗಳು ಹೇಗಿದೆ? ಹಾಸ್ಟೆಲ್ ಫೆಸಿಲಿಟಿ ಅಂದರೆ ಅದೇ ಚೆನ್ನಾಗಿ ನೋಡ್ಕೊತಾರೆ. ಸ್ಟಾಫ್ಸು ಹಂಗೆ ನಮ್ಮ ಹತ್ರ ಏನು ಕೇಳಿದ್ರು ಸರಿಯಪ್ಪ ಸರ್ರಿಗೆ ಕೇಳಿ ನೀವು ಇದು ಮಾಡ್ತೀವಿ ಅಂದ ತಕ್ಷಣ ಸರ್ರೇ ಬಂದು ನಮಗೆ ಕೇಳಿಬಿಟ್ಟು ಏನೇನು ಬೇಕೆಲ್ಲ ಅವರೇ ಕೊಡ್ತಾರೆ ನಮಗೆ. ಮುಂದೆ ಬೇರೆಯವ್ರಿಗೂ ನೀವು ರೆಕಮೆಂಡ್ ಮಾಡ್ತೀರಾ ಇಲ್ಲಿ ಬರೋದಕ್ಕೆ? ಖಂಡಿತ ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ಇಲ್ಲಿರೋ ಫೆಸಿಲಿಟೀಸು, ಇಲ್ಲಿರೋ ಆಪರ್ಚುನಿಟಿ ಬೇರೆ ಎಲ್ಲಿ ಸಿಗಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ನಾನು 4 ಇಯರ್ಸ್ ಇರೋದ್ರಿಂದ ನನಗೆ ಆ ಅನುಭವ ಇದೆ. ಯಾಕಂದರೆ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಹಾಗಾಗಿ ಥ್ಯಾಂಕ್ ಯು. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್.